ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾವು ಇವತ್ತು ಬೀಳ್ಗಿ, ಬಾಗಲಕೋಟೆ ಜಿಲ್ಲಾ ಬೀಳ್ಗಿ ತಾಲೂಕು, ಬೀಳ್ಗಿ ಪಟ್ಟಣಕ್ಕೆ ಬಂದಿದ್ದೇವೆ ಇವತ್ತು. ನೀವು ಈಗಾಗಲೇ ಕೆಲವೊಂದು ಯೂಟ್ಯೂಬ್ನಲ್ಲಿ ನೋಡಿರ್ಬೋದು. ಸಿದ್ದಪ್ಪಣ್ಣ ಬಿದಿರಿ ಅಂಥೇಳಿ ಒಬ್ಬ ಒಕ್ಕಲಿಗರು, ಅನಕ್ಷರಸ್ಥ, ಯಾವುದೇ ಕಲ್ತಿಲ್ಲ, ಶಾಲೆ ಕಲ್ತಿಲ್ಲ, ಸಾಹಿತಿಯಾಗಿದ್ದಾರೆ. ಆ ಹಿಂದಿನ ವಿಡಿಯೋದೊಳಗೆ ನಾ ಏನು ಅವ್ರ ಪರಿಚಯ ಹೇಳ್ತಿಲ್ಲ, ಕ್ಯೂರಿಯಾಸಿಟಿ ಇರಲಿ ನಿಮಗೆ ಅಂಥೇಳಿ ಈಗ ಹೇಳ್ತಾ ಇದ್ದೀನಿ. ನಾವು ಬೆಳಗಿಗೆ ಬಂದೀವಿ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಏನು ತಗೋಬೇಕು ಏನಿಲ್ಲ ಅನ್ನೋದು ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೇವೆ. ಬನ್ನಿ ನಾವು ಹೋಗೋಣ, ಬೆಳಗಿ ಪಟ್ಟಣದಲ್ಲಿ ಹೋಗೋಣ. ನಾವೀಗ ಬೀಳ್ಗಿ ಪಟ್ಟಣದಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ನಾವೀಗ ಬೀಳ್ಗಿ ಪಟ್ಟಣದಲ್ಲಿ ಬಂದಿದ್ದೀವಿ. ಈಗ ವಿನಾಯಕ್ ಥಿಯೇಟರ್ ಎಲ್ಲಿದೆ? ವಿನಾಯಕ್ ಈ ಕಡೆ ಹೋಗ್ಬೇಕಾ? ಇಲ್ಲಿ ಸೀದಾ ಹೋಗೋದಲ್ಲಿ. ಹಾಂ, ನಮ್ಮದು ವಿಡಿಯೋ ಅದು, ವಿಡಿಯೋ ಶೂಟಿಂಗ್ ಅದು. ಅಂಬೇಡ್ಕರ್ ಸರ್ಕಲ್ ಇದು, ರೈಟ್. मुंह बंद कर ले रहे हैं. अंदर नहीं ಬೆಂಗಳೂರು ಬೇಕರಿ ಅಂತ ಒಂದು ಬೇಕರಿ ಬರುತ್ತೆ. ಅದರ ಲೆಫ್ಟ್ ಸೈಡ್ ಒಳಗಡೆ ಹೋದ್ರೆ ವಿನಾಯಕ್ ಥಿಯೇಟರ್ ಬರುತ್ತೆ ಅಂತ ಹೇಳಿದ್ರು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ. ನಾವಿವತ್ತು ಸಿದ್ದಪ್ಪಣ್ಣ ಬಿದಿರಿಯವರು ಮನೆಗೆ ಬಂದಿದ್ದೇವೆ. ಮನೆ ಮುಂದೆ ನಿಂತು ಮಾತಾಡ್ತೇವೆ. ಅವ್ರ ಆಫೀಸ್ ಅಂದ್ರೆ ಅಡ್ಡಿಯಲ್ಲ, ಮನೆ ಕಡೆ ಈಗ ಆಫೀಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದಿದ್ದೇವೆ ನಾವು. ಬೀಳ್ಗಿ, ಬಾಗಲಕೋಟೆ ಜಿಲ್ಲಾ ಬೀಳ್ಗಿ ಪಟ್ಟಣದೊಳಗೆ ಬಂದಿವಿ. ಇದು ತಾಲೂಕಾ ಪ್ಲೇಸ್ ಇದೆ. ಇವ್ರ ಬಗ್ಗೆ ನಾವೊಂದು ಫಂಕ್ಷನ್ದೊಳಗೆ ಇವ್ರ ಮಾತುಗಳನ್ನು ಕೇಳಿ ಎಂಥ ಚಂದ ಮಾತಾಡ್ತಾರ ಅಂತ ಒಂದು ನಮೂನಿ ಮನುಷ್ಯ ಯಾವಾಗ ಇವ್ರನ್ನ ಭೇಟಿಯಾದೆ ಅಂತ ತಿಳ್ಕೊಂಡು ನಾವು ಬೆಳಗ್ಗೆ ಬಂದಿದ್ದೀವಿ. ಅದಕ್ಕೆ ಈಗ ಇವ್ರು ಸಂದರ್ಶನ ಮಾಡಿ ಅವರ ಬಾಯಿಯಿಂದ ಎಂತೆಂಥ ವಚನಗಳು, ಎಂಥ ಹಿತಗಳು, ಅನಕ್ಷರಸ್ಥರು, ಏನೇನು ಓದಿಲ್ಲ, ರೈತರು, ಮತ್ತೆ 25 ಪುಸ್ತಕಗಳನ್ನು ಬರ್ತಾರೆ ಇವರು, ಸಾಹಿತಿಗಳು. ಅದಕ್ಕೆ ಇನ್ನು ಮೇಲೆ ಇವ್ರು ಸಂದರ್ಶನ ತಗೊಂಡು ಏನಂಬುದು ತಮ್ಮ ತೋರಿಸ್ತು. ಇವರು ಅವ್ರ ಅರ್ಧಾಂಗಿನಿ. ತಮ್ಮ ಹೆಸರೇನು? ಕಾಶಿಬಾಯಿ ಅಂತ. ಇವರು ಅರ್ಧಾಂಗಿ, ಇವ್ರ ಪತ್ನಿಯವರು ತಗೊಂಡಿದ್ರು. ಇವರು ಎಂಥ ಶ್ರೇಷ್ಠ ವಚನಕಾರರು, ಸಾಹಿತಿಗಳು ಅಂದ್ರೆ ನೀವು ಅವ್ರ 25 ಪುಸ್ತಕಗಳ ಓದ್ದಾಗ ಗೊತ್ತಾಗ ಅದ್ರ ಬಗ್ಗೆ ನಾವು ಸಂದರ್ಶನ ಮಾಡ್ತೀವಿ. ಒಳಗಡೆ ಹೋಗಿ ಬಂದು ಅವ್ರ ಆಫೀಸ್ ಕುಂತು ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಮಸ್ಕಾರ ಅಣ್ಣ. ನಮಸ್ಕಾರ. ತಮ್ಮ ಸ್ವಲ್ಪ ವೀಕ್ಷಕರಿಗೆ ಪರಿಚಯ ಹೇಳ್ರಿ. ನಿಮ್ಮ ಪರಿಚಯ ಈಗೊಂದು ವಾರನೊಳಗೆ ಮೊದಲು ಎಷ್ಟು ಗೊತ್ತಿತ್ತು ಜನರಿಗೆ ಗೊತ್ತಿಲ್ಲ.
ಎಂದು ತೇರದಾಳದ ಪ್ರೋಗ್ರಾಮ್ ಮುಗಿದ ಮೇಲೆ ಎಲ್ಲ ಕಡೆ ಜಗಜ್ಜಾಹೀರಾಗ್ಯದ ನಿಮ್ಮ ಹೆಸರು. ಆದರೂ ನಿಮ್ಗೆ ಸ್ವಲ್ಪ ಪರಿಚಯ ಹೇಳ್ರಿ ವೀಕ್ಷಕರಿಗೆ. ನಮ್ಮದೇನು ಈ ಪರಿಚಯ ರೀ, ಸಿದ್ದಪ್ಪ ಸಾವಣ್ಣ ಬಿದ್ರಿ ಅಂತೇಳಿ ಬೀಳಿಗೆ ಅವರು ಪರಿಚಯನಾಗ ಎಲ್ಲಾರು ನನ್ನ ಇಲ್ಲಿ ತಕನು ಎಲ್ಲ ಜನ ಪರಿಚಯ ಮಾಡ್ಯಾರ. ಚಂದನ್ ಟಿವಿ ಅವರು, ಈ ಟಿವಿ ಅವರು, ಎಲ್ಲ ಕಸ್ತೂರಿ ಚಾನಲ್ದವರು, ಎಲ್ಲ ಚಾನಲ್ದವರು ನನ್ನ ಪರಿಚಯ ಮಾಡ್ಯಾರ. ಆಮೇಲೆ ಇನ್ನೊಂದು ನನ್ನ ಶಾಲೆ ಕಾಲೇಜಿನಾಗು ಅವ್ರು ನನ್ನ ಪರಿಚಯ ಮಾಡಿಸ್ಕೊಂಡು ನನಗೆ ಅವಕಾಶ ಕೊಟ್ಟಾರ. ಮಠ ಮಂದಿರ ಗುರುಗಳು ನನಗೆ ಅವಕಾಶ ಕೊಟ್ಟಾರ. ಮತ್ತೆ ಊರಾಗ ಎಲ್ಲೋ ಜಾತ್ರೆ ಇದ್ರ ಅಲ್ಲಿ ನನಗೆ ಅವಕಾಶ ಕೊಟ್ಟಾರ. ಎಲ್ಲ ನನ್ನ ಜನ ಪ್ರಚಾರ ಮಾಡ್ಯಾರ. ನನಗ ಎಲ್ಲಾರು ಕೂಡಿ ನನ್ನ ಜನಪದ ಕವಿ ಅಂತ ಹೇಳ್ಕಿರಿಂದ ಜನಪದ ಕವಿ ಅಂತ ಹೇಳಿ ನನಗೆ ಗುರ್ತ ಮಾಡಿದ್ರು, ಎಲ್ಲರೂ ಗುರ್ತ ಮಾಡಿದ್ರು. ಆದ್ರೆ ಒಂದು ಇಷ್ಟೆಲ್ಲ ನಾ ಗುರ್ತಾಗ್ಬೇಕಾರೆ ಡಾಕ್ಟರ್ ಶ್ರೀರಾಮ್ ಇಟ್ಟನ್ ಅವರು, ಅವರ ಪ್ರೀತಿ, ಒಬ್ಬ ನಮ್ಮ ಪೂಜಾರಿ ಸಾಮ್ರಾಯ ಪೂಜಾರಿ ಅಂತಿತ್ತು ಹುಡುಗ, ಅವರೆಲ್ಲ ನಾನು ಕರ್ಕೊಂಡ್ಬಂದು ಆ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಪರಿಚಯ ಮಾಡಿ ಇವತ್ತೆಲ್ಲ ಗುಂಡದಾಗ ಈಸು ಮೀನಾನ ಹಳ್ಳಕ್ ಬಿಟ್ರು, ಹಳ್ಳದಾಗ ಈಸು ಮೀನಾನ ಹೊಳಿಗೆ ಬಿಟ್ರು, ಹೊಳೆಯಾಗ ಈಸು ಮೀನಾನ ಸಮುದ್ರಕ್ಕೆ ಬಿಟ್ರು. ಈಗ ಎಲ್ಲಾ ಕಡೆ ಪರಿಚಯ ಆಗೈತಿ, ಎಲ್ಲಾ ಕಡೆ ಅಡ್ಡಾಡ್ತೀನಿ. ಎಲ್ಲಾರು ನನ್ನ ಗುರ್ತ ಮಾಡಿದ್ರು, ಕವಿ ಅಂತಾರ. ನಾವು ಏನ್ ದೊಡ್ಡ ಸಾಧನೆ ಮಾಡಿದರಂತೂ ಅಲ್ಲ, ಆದ್ರೂ ನನಗೆಲ್ಲ ಪ್ರಶಸ್ತಿ ಕೊಟ್ರು, ಜನ ನನ್ ಗುರ್ತಾ ಹಿಡಿದ್ರು. ಎಲ್ಲ ಬೇಂದ್ರೆ ಪ್ರಶಸ್ತಿ ಕೊಟ್ರು, ಆಮೇಲೆ ರಾಜ್ಯ ಪ್ರಶಸ್ತಿ ಕೊಟ್ರು, ಎಲ್ಲ ಸಂಘ ಸಂಸ್ಥೆಗಳೆಲ್ಲ ನನಗೆ ಸನ್ಮಾನ ಕೊಟ್ರು, ಪ್ರಶಸ್ತಿಗಳು ಕೊಟ್ರು, ಎಲ್ಲ ರಗಡ್ ಕೊಟ್ಟಾರ. ಮತ್ತು ಜನರ ಪ್ರೀತಿನೂ ರಗಡ್ ಕೊಟ್ಟಾರ. ಯಾಕಂದ್ರೆ ಈ ಭೂಮಿ ಮ್ಯಾಗ ದೊಡ್ಡದು ಯಾವ್ದು ಅಂದ್ರೆ ಜನರ ಪ್ರೀತಿ. ಜನರ ಪ್ರೀತಿ ಯಾರು ಗೆದುತ್ತಾರ ಅವ್ರು ಈ ಭೂಮಿ ಮ್ಯಾಗ ಶಾಶ್ವತ ಉಳಿತಾರ. ಅದೇ ದೊಡ್ಡ ಪ್ರಶಸ್ತಿ. ಈಗ ನೋಡ್ರಿ ಯಾವ್ದ ಅಲ್ಲಿ ಈಗ ನಮ್ಮ ಇಬ್ರಾಹಿಂ ಸುತಾರ್ ಅವರು ಜನಪ್ರೀತಿ ಗೆದ್ರ, ಈಶ್ವರ್ ಮಂಟ್ರು ಅವರು ಜನಪ್ರೀತಿ ಗೆದ್ರ, ಸಿದ್ದೇಶ್ವರ ಅಪ್ಪಗಳು ಜನಪ್ರೀತಿ ಗೆದ್ರ. ಅವರೆಲ್ಲ ಜನರ ಮನಸ್ಸನ್ನ ಗೆದ್ದ, ಜನರ ಅರಮನೆ ಒಳಗ ಅವ್ರಿಗೊಂದು ದೊಡ್ಡ ಸಿಂಹಾಸನ ಕೊಟ್ಬಿಟ್ಟಾರ ಜನ. ಇವತ್ತಿಗೂ ಅವ್ರ ನಡಿ ನುಡಿ ಅವ್ರ ಆಡಿದ ಮಾತ ಇವತ್ತಿಗೂ ಎಲ್ಲಿಯೂ ಎಲ್ಲ ಕಡೆ ದಿನ ಚಾಲು ಇರ್ತಾವ. ಹಂಗ ನನಗೂ ಒಂದು ಸ್ವಲ್ಪ ಅವ್ರ ಕೂಡ ಅಡ್ಡಾಡಿನು, ಅವ್ರ ಕೂಡ ಮಾತಾಡಿನು, ಅವ್ರ ದಾರ್ಯಾಗ ಅವ್ರ ಹತ್ತಿದ ಮಣ್ಣಿನ ಧೂಳು ಹತ್ತೈತು, ನನಗೂ ಒಂದ್ ಸ್ವಲ್ಪ ಹತ್ತೈತಿ. ಆದ್ರೆ ಇನ್ನೊಂದು ಈ ಬೀಳಿಗೆ ಊರಾಗ ನನಗೆ ಎಲ್ಲಾರು ತಮ್ಮ ಮನಿ ಮಗನಿಗತ್ತಿನ ನಮ್ಮ ಕವಿ, ನಮ್ಮೂರ್ ಕವಿ. ಯಾಕಂದ್ರೆ ಈ ಜಾತಿ ಗದ್ದಲ ಬಾಳ ಕೆಟ್ಟ ನಡೆದೈತಿ. ಆ ಜಾತಿ ಗದ್ದಲದಾಗ ಎಲ್ಲಾರು ನಮ್ಮ ಸಿದ್ದಪ್ಪ ಅತ್ತಾರ, ನಮ್ಮ ಕವಿ ಅತ್ತಾರ, ಅದೊಂದು ದೊಡ್ಡದು. ಮತ್ತೆ ಇಲ್ಲಿ ಈ ಊರಾಗ 7 ಮಠ ಅದಾವ, 7 ಮಸೂತಿ ಅದಾವ, 3 ಅಗಸಿ ಅದಾವ ಈ ಊರಾಗ. ಇದ್ರೆ ಈ ಊರಾಗ 3 ಅಗಸಿ ಇದ್ರ ಇಲ್ಲಿ ಒಂದೇನಂತಾರೆ, ಸರ್ವ ಧರ್ಮದವ್ರು ಸಮಾನವಾಗಿ ಎಲ್ಲರೂ ಪ್ರೀತಿಲಿಂದ ಬದುಕ್ತಾರ. ಯಾರು ದೇಶ ಪಾಶ ಒಂದಿಟ್ಟು ಏನ ಜಗಳ ಸಣ್ಣ ಜಗಳ ಬರ್ಬೋದು, ಆದ್ರ ಎಲ್ಲಾ ಊರಾಗ ಎಲ್ಲಾ ಕಡೆ ಜಗಳ ಹತ್ಬಹುದು. ಒಕ್ಕಟ್ಟಿನಿಂದ ಈಗ ನೋಡ್ರಿ ಅಲಾಭ ಮಾಡಿದ್ರು ಎಲ್ಲಾರು ಕೂಡಿ ಮಾಡ್ತಾರ, ಬಾಬಾ ಸಾಬಣ್ಣ ಉರ್ಸು ಮಾಡಿದ್ರು ಎಲ್ಲಾರು ಕೂಡಿ ಮಾಡ್ತಾರ, ಡೊಂಗರ ಸಾಬಣ್ಣ ದರ್ಗಾದ ಉರ್ಸು ಮಾಡಿದ್ರು ಎಲ್ಲಾರು ಕೂಡಿ ಮಾಡ್ತಾರ, ಕೊಲ್ಲ ಸಿದ್ದರಾಮೇಶ್ವರ ಜಾತ್ರೆ ಮಾಡಿದ್ರು ಎಲ್ಲಾರು ಕೂಡಿ ಮಾಡ್ತಾರ. ಈಗ ನೋಡ್ರಿ ಈಗ ಅಲಾಭದಾಗ ಡೊಂಗರ ಸಾಬಣ್ಣ ಇಲ್ಲಿ ಬೀಳಿಗೆ ಒಳಗ ಡೊಂಗರ ಸಾಬಣ್ಣ ದರ್ಗಾದಾಗ ಎಂತ ಇದು ಐತ ಅಂದ್ರೆ ಆ ದರ್ಗಾದಾಗ ಹಿಂದೂಗಳ ಪೂಜೆ ಮಾಡ್ತಾರ. ಆ ದೇವ್ರ ಮುಜಾರ್ಗಳು ಹಿಂದೂಗಳ ಅವ್ರೊಳಗೆ ಸಂಪ್ರದಾಯ ಏನೈತಂದ್ರ ಅವ್ರ ಕ್ಷತ್ರಿಯ ಜನ ನೋಡಿದ್ರೆ ಆದ್ರೂ ಅವರು ಸತ್ರ ಅವ್ರ ಮಂದಿ ಕಿಚ್ಚು ಮಾಡ್ತಾರ. ಆ ಡೊಂಗರ ಸಾಬಣ್ಣ ಪೂಜಾರಿಗಳು ಎಷ್ಟು ಮಂದಿ ಇದಾರ ಅವ್ರೆಲ್ಲ ಮಣ್ಣು ಮಾಡ್ತಾರ. ಈ ಮುಸಲ್ಮಾನ್ರ ಹೆಂಗ್ ಮಣ್ಣು ಮಾಡ್ತಾರ ಅದ ಸೇಮ್ ಇದು ಮಾಡ್ತಾರ. ಅಲ್ಲೇ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ. ಇವತ್ತಿಗೂ ತಲತಲಾಂತರ ಈ ರಿವಾಯತಿ ಪದ ಹಾಡೋ ಮುಂದೆ ಎಲ್ಲಾರು ಕೂಡಿ ಹಾಡೋದು, ಭಜನಾ ಇದು ಲೇಜಿಮಾ ಆಟ ಆಡೋದು ಎಲ್ಲಾರು ಕೂಡಿ, ಜಾತ್ರೆ ಮಾಡೋದು ಎಲ್ಲಾರು ಕೂಡಿ, ಉರುಸು ಮಾಡಿದ್ರು ಎಲ್ಲಾರು ಕೂಡಿ, ಬಾಳಿ ಬದುಕಿದ್ರು ಎಲ್ಲಾರು ಕೂಡಿ ಮಾಡ್ತಾರೆ. ಈಗ ನಿಮಗೆ ವಯಸ್ಸು ಎಷ್ಟು ಅಣ್ಣ? ನಿಮ್ಗೆ
ಈಗ ನನಗ 68 ರೀ. ನಾ 68 ಹುಟ್ಟಿದ್ದು 1956. 56. ಹಾ 56 ಹುಟ್ಟಿದ್ದು. 69 ನಡೆದವ್ ನಿಮ್ಗೆ. 68. ಈಗ ನಾಳೆ ಯುಗಾದಿಗೆ 68 ಮುಗಿದ 69 ಬೀಳ್ತಾವ. ಈಗ ಅಣ್ಣ ನೀವು ಒಟ್ಟೊಟ್ಟ ಶಾಲಿಗೆ ಹೋಗಿಲ್ಲ ಕಲ್ತಿಲ್ಲ ಅಂತ ಅನ್ನೋದು ಕೇಳೀನಿ ನಾನು. ಒಟ್ಟ ಕಲ್ತಿಲ್ಲ ನೀವೇನು? ಇಲ್ಲ ಸಾಲಿಗೆ ಹೋಗಿಲ್ಲ. ಸಾಲಿಗೆ ಹೋಗಿದ್ದೆ. ನಮ್ಮ ಮನ್ಯಾಗ ಸಾಲಿಗೆ ಹೆಸರು ಹಚ್ಚಿದ್ರ ನಮ್ಮಪ್ಪ ನಮ್ಮವ್ವ ಸಾಲಿ ಕಲಿತೇಳಿ ಎಲ್ಲಾರು ನಾನ ಹಿರಿಮ್ಯಾಗ ಮನ್ಯಾಗ ನಾನು ಕಲಿಸಿದ್ರೆ. ಆದ್ರ ಸಾಲ್ಯಾಗ ಒಂದ್ ಹುಡುಗ ಸಾಲಿ ಬಿಟ್ಟಿತ್ತು. ಮಾಸ್ತರ ಹುಡುಗನ ಬಡದ ಚೌಕಿ ಮಟ್ಟ ಅಂತೇಳಿ ಸ್ವಾಮಿಗಳು ಇದ್ರು ಅವರು. ಮಾಸ್ತರ ಹುಡುಗನ ಬಡಗನ ಆ ಹುಡುಗನ ಬಡದು ನೋಡಿ ಅಂಜಿ ನಾ ಸಾಲಿ ಬಿಟ್ನಿ. ಸಾಲಿ ಬಿಟ್ನೆ. ಮುಂದೆ ನಾ ಹಂಗ ಆ ಬಡದ್ ನೋಡಿನಿ ಸಾಲಿದವು. ಆ ಹುಡುಗನ ಏನ್ ಬಿಡ್ಯಾಕ್ ಹತ್ತಿದ್ರು. ನಾ ಸಾಲಿಗೆ ಒಟ್ಟ ಅಲ್ಲಿ ಕಾಲ್ ತಗದ ಸಾಲಿಗೆ ಹೋಗ್ಲಿಲ್ಲ. ರೈಟ್. ನೀವು ಸಾಲಿಗೆ ಹೋಗಿಲ್ಲ ಅಂತ ಹೇಳ್ತೀರಿ, ಸಾಹಿತಿ ಹೆಂಗಾದ್ರಿ? ನನಗ್ ಗೊತ್ತಿಲ್ಲ ಇದು ಏನು, ಇದು ಎಂತ ಮರು ಬಲಿ ಐತೆ ಗೊತ್ತಿಲ್ಲ. ಸಾಹಿತ್ಯ ಅಂದ್ರ ನಮ್ಮೂರಾಗ ನನಗ ನಾಟಕ ನೋಡು ಹುಚ್ಚ, ಸಿನಿಮಾದ ಹಾಡ ಕೇಳು ಹುಚ್ಚ, ಈ ಪುರಾಣ ಪುಣ್ಯಕಥೆ ದ್ವಾರ ಕುತ್ಕೊಂಡ್ ಕೇಳು ಹುಚ್ಚ. ಅವನ್ನೆಲ್ಲ ಕೇಳ್ತಿದ್ದಿ. ಕೇಳಿ ನಾ ಹಾಡ ಹಾಡ್ಕೊತ ಹೋದಾಗ ನನ್ನೊಬ್ಬ ನಮ್ಮ ಸಾಮ್ರಾಜ್ಯ ಪೂಜಾರಿ ಅಂತೇಳಿ ನಮ್ಮ ಅವನು ಹಳೆ ಆಗ್ಬೇಕು. ಆ ಹುಡುಗ ಸಾಲಿ ಕಲ್ತಿದ್ದಾವ. ನಮ್ಮಲ್ಲಿ ಶ್ರೀರಾಮ್ ಇಟ್ಟನವರು ದೊಡ್ಡ ವಿದ್ವಾಂಸರು, ಅವ್ರು ಸಾಹಿತ್ಯ ಇದ್ರವ್ರು. ಅವ್ರ ಹತ್ತೇಲಿ ಇಲ್ಲಿ ಹೋಗಿ ಬಾ ಹೇಳಿ ಅದಕ್ಕೆ ಸರ್ ಹತ್ತಿರ ಕರ್ಕೊಂಡು ಹೋಗಿ, ಸರ್ ಇವ ಸಿನಿಮಾದ ಹಾಡ್ತಾನ್ರಿ, ಜನಪದ ಹಾಡೋಲ್ಲ. ಜನಪದ ಅಂದ್ರೆ ಎಂತಾವ್ ಇರ್ತಾವು. ನಾನು ಈ ಜನಪದ ಭಾವಗೀತೆ ಆ ಪದ ಈ ಪದ ಏನೂ ಗೊತ್ತಿಲ್ಲ, ಸ್ವಲ್ಪ ಪದ ಅನ್ನೋದು ಒಂದ ಅಂತ ಹಾಡ್ಕೋತ ಇದ್ದೀವಿ. ನಮ್ಗೆ ಒಕ್ಕಲ್ತನ ಮಾಡ್ಕೋತ ಗಿಳೆ ಹೊಡ್ಕೋತ ನಾಟಕ ನೋಡ್ಕೋತ ಮಾಡ್ಕೋತ ಇಂಥವಿತ್ತು. ಆ ಕರ್ಕೊಂಡು ಹೋಗಿ ಅವರು ಆ ಸಾಹಿತ್ಯಗಳು ಕೂಡ್ತಿದ್ರು. ಕಂಠಿ ಸರು, ಬಾಡಿಗೆ ಗುರಾಣಿ, ವೀರೇಂದ್ರ ಶೀಲವಂತ, ಧರ್ಮಣ್ಣವ್ರ, ಸಿದ್ದಣ್ಣ ಕೆರೂರ, ಶ್ರೀರಾಮ್ ಇಟ್ಟಣ್ಣವ್ರು, ಇವರೆಲ್ಲರೂ ಕೂಡಿ ಇವರೆಲ್ಲರೂ ಒಂದು ಕಲ್ತವ್ರ ಬಳಗಿತ್ತದ. ಅವರು ತಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ತೃಪ್ತಿಗಾಗಿ ಅವ್ರೆಲ್ಲರೂ ಕೂಡಿ ಒಂದು ಬಳಗ ಮಾಡ್ಕೊಂಡು ಒಂದೊಂದು ಕವಿತಾ ಹೇಳ್ತಿದ್ರು. ನನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕರ್ಕೊಂಡು ಹೋದಾಗ ನಾ ಅವ್ರ ನೋಡಿಕೆ ಇದು ಮಾಡ್ಕೋತ ಆ ಹುಡುಗನ ಗೆಳತನ ಮಾಡ ಆತಲ್ಲ, ಅವ್ರ ಹುಡುಗ ಗೆಳತನಕ್ಕೆ ನಾ ಅಲ್ಲಿ ಎದಕ್ ಹೊಕ್ಕಿದ್ನಿ ಅಂದ್ರೆ ಎಷ್ಟು ಬಜೀತೈತಂದ್ರೆ ಅವ್ರೆಲ್ಲ ಆ ಫಂಕ್ಷನ್ ಮುಗೀತಿ ಅಂದ್ರೆ ಊಟಕ್ಕೆ ಮಾಡ್ಸೋರು. ಜಿಲೇಬಿ, ಉಂಡಿ, ಏನೋ ಬುಂದೆ, ಅನ್ನ ಸಾರ ಅಂತ ಏನೋ ಚಲೋ ಊಟ ಮಾಡೋರು. ಆ ಊಟ ಮಾಡು ಆಸೆಕ್ಕಾಗಿ ನಾ ಅವ್ರ ಕೂಡ ಬೆಂಡ್ ಹತ್ತಿದ್ದ ಹೊರತಾಗಿ ನಾ ಕವಿ ಆಗ್ಬೇಕು, ಸಾಹಿತ್ಯ ಆಗ್ಬೇಕು ನನಗೇನು ಗೊತ್ತಿಲ್ಲ. ಅಂತಾದ್ರು ಅವ್ರ ಕೂಡ ಬೆಂಡ್ ಹತ್ತಿ ಅವ್ಳೆ ಅಲ್ಲಿ ಹಾದ್ಗ ಅವ್ರ ಒಂದ್ ಎರಡು ಹುಡುಗ ಗೆಳೆ ನಾವ್ ಹಾದ್ಗ ಮತ್ ದೋತ್ರದವ ನಾನು. ಅವ್ರ ಒಂದು ಉಂಡಿ ಕಮ್ ಕಲ್ತವ್ರು ತಾಡ್ತಿದ್ರು. ನಾವು ಉಂಡಿ ಹಾಕಾವ, ಜಿಲೇಬಿ ಹಾಕಾವ್, ಅವ್ರ ಶೇಂಗ್ ಹಚ್ಕೊಂಡು ಅವ್ರ ಕೂಡ ಬೆಂಡ್ ಹತ್ತಿ ಹಿಡ್ಕೊತ ಎದ್ದು ಅವ್ ಮುಂದೆ ಅವ್ರು ಹಾರ ಮಾಡ್ಕೊತ ಇದು ಮಾಡ್ಬೋದ. ನಾನು ಇವ್ರ ಗತಿ ಯಾಕೆ ಮಾಡಬಾರ್ದು, ನಾನು ಇವ್ರ ಗತಿ ಯಾಕೆ ಸಾಹಿತ್ಯ ಕವಿ ಅನಿಸ್ಕೋಬಾರ್ದು ಅಂತೇಳಿ ನಂದೊಂದು ಮನಸ್ಸಿನೊಳಗೆ ಆಸೆ ಚಿಮ್ಮಾಕೈತಿ. ಶ್ರೀರಾಮ್ ಇಟ್ಟಣ್ಣವರು ಅವ್ರಿಗೆ ಡಾಕ್ಟರೇಟ್ PhD ಮಾಡಿದ್ರು ಅವರು. ಅವ್ರಿಗೆ ಇಲ್ಲಿ ನಮ್ಮ ಕುರಿ ಸೊಸೈಟಿ ಒಳಗೆ ಅವ್ರನ್ನ ಕರ್ಕೊಂಬಂದ ಕಂಬಳಿ ಹಚ್ಚಿ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿದಾಗ ನನಗೇನೈತಿ, ನಾನು ಒಂದು ಏನಾರ ಚಲೋ ಕೆಲಸ ಮಾಡಿದ್ರೆ ನನಗೂ ಹಿಂಗ ಸನ್ಮಾನ ಮಾಡ್ತಾರಲ್ಲ, ನಾನು ಇಂಥ ಒಂದು ಏನಾರ ಮಾಡ್ಬೇಕು ಅನ್ನೋ ಹುಚ್ಚತ್ತ. ಆ ಹುಚ್ಚಿನ ಮತ್ತೆ ಅವ್ರು ಬೆಂಡ್ ಹತ್ತೀನಿ. ಮುಂದೆ ನನಗೆ ಯಾವ ಬಂದ್ರು ತಾನೇ ಬಂದವು. ನಾಟಕ ಕೋಲ್ಯಾಗ ನಾಟಕ ಆಟ ನೋಡಾಕ ಅವಾಗ ರಂಗ್ ತಾಲೀಮ್ ಮತ್ ಮಾಡ್ತಾರೆ ಕೋಲಿಗಳ ನಾಟಕ ಕೋಲಿ ಅವ್ರು. ಆ ಕೋಲ್ಯಾಗ ನೋಡಾಕ ಬಂದಿ ಒಬ್ಬ ಯಾವನ ಪಾರ್ಟ್ ಮಾಡ ಬಿಟ್ಟು ಹೋಗಿದ್ದ, ಅಲ್ಲಿ ನಾಟಕದ ಪಾರ್ಟ್ ಕೊಟ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಮೈನಾವತಿ ಅಂತೇಳಿ ನಾಟಕ ಮಾಡಿದ್ರು ನಮ್ಮ ಓಣೆನವ್ರ. ಆ ನಾಟಕ ಮಾಡಿದಾಗ ಒಬ್ಬ ನಾವು ಸಣ್ಣವ್ರು ಇದ್ದೀವಿ, ನಮ್ಗೊಂದು 16-15 ವಯಸ್ಸು ಇರ್ಬೇಕು. ಅವಾಗ ನಮ್ಮನ್ನ ಕರೆದ ಆಚೇರಿ ಪಾತ್ರ ಕೊಟ್ಟಿದ್ರ. ಇಲ್ಲಿ ನಮ್ಗೊಂದು ಹುಡುಗ ಮಾಡಿ ತೀರ್ಕೊಂಡ ಪೂಜಾರಿ ಅಂತೇಳಿ, ದುರ್ಗಪ್ಪ ಪೂಜಾರಿ ಅಂತೇಳಿ ಒಡ್ರವ. ಅವ ನಾನು ಇಬ್ರು 74ರಾಗ ಪಕ್ಕನೆ ಎಪ್ಪೈತಿ ನನಗ 74ರಾಗ ಇಬ್ರಿಗೆ ಆಚೇರಿ ಪಾಠ ಮಾಡಿ ಬಣ್ಣ ಹಚ್ಚಿದ್ರು. ಅಂದಿಂದ
ಮುಂದೆ ಅಲ್ಲೊಂದು ಇಲ್ಲೊಂದು ನಾಟಕ ಮಾಡೋದು, ಯಾರು ಕೂಡ ನಾಟಕ ಮಾಡೋದು, ಇದೇ ಹುಚ್ಚು ನಾನು ನಾಟಕ ಮಾಡೋದು. ಎಲ್ಲರ ಹಾಡಿದ್ರ ಹಾಡ ಕೇಳಕ್ ಹೋಗೋದು, ಗೀಗಿ ಪದ, ಚೌಡ್ಕಿ ಪದ, ಅವಾಗ ಭಾಳ ಹಚ್ತಿದ್ರು ಅವನ್ನೆಲ್ಲ. ಈಗೆಲ್ಲ ಆ DJ ಹಚ್ಚೋ ದಮ್ ದಮ್ ಮಣಿ ಬೀಳುವಂಗ ಸಪ್ಪಳ ಆಗುವಂಗ ಹಚ್ತಾರ, ದೇವ್ ಕುಣ್ದಂಗ ಕುಣುತ್ತಾರ. ಇವ್ ಏನ್ ತಿಳುವಳಿಕೆ ಇಲ್ಲ, ಏನಿಲ್ಲ, ಇಂಥ ಮಾಡಕತ್ತಾರ. ಹಾಗೆ ತಿಳುವಳಿಕೆ ಇರ್ತಿತ್ತು ಆಗಿನ ಜನ. ಯಾವ ಧರ್ಮದಾಗ ತಿಳುವಳಿಕೆ ಹಾಡ, ತಿಳುವಳಿಕೆ ಬದುಕ, ಅವಾಗ ಅದ ಇದು ಇತ್ತ, ಆ ಬದುಕಿತ್ತ. ಈಗ ಆ ಬದುಕ ದೂರ ಹೋದ್. ಈ ಮಂದಿ ಎಲ್ಲ ಈಗ ಅವಾಗ ಹಸು ಇತ್ತು, ಊಟದ ಆಸೆ ಇತ್ತು, ಯಾರ ಲಗ್ನಕ್ಕಾದ್ರೂ ಹೋಗ್ತಿದ್ರು ಮಾಡ್ತಿದ್ರು. ಈಗ ಅವಾಗ ಆಯೇರಿ ಹಾಕ್ಲಾರ್ದ ಊಟ ಮಾಡಿ ಹೋಗಿದ್ರು ಬಡವರು. ಈಗ ಆಯೇರಿ ಕೊಟ್ಟು ಊಟ ಮಾಡ್ಲಾರ್ದ ಹೋಗ್ತಾರ, ಯಾಕಂದ್ರೆ ಸೌಡ ಇಲ್ಲ ಅವ್ರಿಗೆ ಉಣ್ಣಕ್ಕೆ. ಈಗ ಇಂಥ ಪರಿಸ್ಥಿತಿ. ಅವಾಗ ನನಗೆ ಹೆಂಗೆ ಎಲ್ಲ ಬೆಳೆದು, ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಬೆಳೆದು ಎಲ್ಲ ಬಂದು ಮತ್ತು ನನಗೆ ಎಲ್ಲರೂ ನನಗೆ ಗುರ್ತ ಹಚ್ಚಿದ್ರು. ತಾಲೂಕಾ ಇದ್ರಾಗೂ ನನಗೆ ಸನ್ಮಾನ ಮಾಡಿದ್ರು, ಜಿಲ್ಲಾ ಇದ್ರಾಗೂ ನನಗೆ ಸನ್ಮಾನ ಮಾಡಿದ್ರು, ಜಿಲ್ಲಾ ಆಫೀಸಿನಾಗ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು, ಬೇಂದ್ರೆ ಪ್ರಶಸ್ತಿ ಕೊಟ್ಟರು, ಡಾಕ್ಟರೇಟ್ ಪದವಿ ಕೊಟ್ಟರು ತಮಿಳ್ನಾಡವರು. ಎಲ್ಲಾರು ಏನೇನು ಮತ್ತ ಸಂತೋಷ್ ಗುರು ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನವ್ರು, ತೀರ್ಥಹಳ್ಳಿ ಅವರು, ಶಿವಮೊಗ್ಗ ಅಂತೇಳಿ ತೀರ್ಥಹಳ್ಳಿ ಅವರು ಕನ್ನಡದ ಕಾಳಿದಾಸ ಹತ್ ಕೊಟ್ರು. ಮೈಸೂರು ಯೂನಿವರ್ಸಿಟಿ ಅವರು ಸೇವಾ ಸಂತ ಹತ್ ಕೊಟ್ರು. ಮತ್ತೆ ಕಾಶಿ ಜಗದ್ಗುರುಗಳು ಕಲಾಭೂಷಣ ಅಂತ ಕೊಟ್ರು. ಅವ್ರಿಗೆ ಏನೇನು ಅನುಕೂಲ ಬರ್ತೈತಿ ಎಲ್ಲಾ ಕೊಟ್ರು. ನಾ ಏನದಿನ ಅಂದ್ರೆ ಎಲ್ಲಾರು ಅಂಗಳದಾಗ ಮೇವು ಅಂತ ಒಂದು ಗುಬ್ಬಿ ಮರಿನ ಎಲ್ಲಾರು ನನ್ನ ಕಾಲ ಹೋಗೋದು ಮೇಯಿಸಿದ್ರು, ಜಾಕ್ ಮಾಡಿದ್ರು. ಅವ್ರನ್ನ ಭಾಳ ದೊಡ್ಡದ್ ನಮ್ಗೆ ಎಲ್ಲ TV ಸಂದರ್ಶನದವ್ರು ಕರ್ಕೊಂಡ್ರು, ಅಲ್ಲಿ ಕರೆದ್ರು, ಎಲ್ಲ ಕಡೆ ಕರ್ಕೊಂಡ್ರು. ನಮಗ ನೀವು ಬಂದು ಸ್ಟೇಜ್ ಮೇಲೆ ಬಂದ್ ನಿಂತ್ರಿ ತೇರ್ದಾಳ್. ಹೌದು, ಯಾರೋ ಒಬ್ರು ರೈತರು ಅದರ ಸುಮ್ ಬಂದಿರ್ಬೇಕು, ಏನೋ ಒಂದೆರಡು ಮಾತು ಹೇಳ್ತಾರಂತ ನಾವು ತಿಳ್ಕೊಂಡೆವು. ಬಟ್ ನೀವು ಒಂದು 4-5 ಮಾತು ಹೇಳಿದ್ಮೇಲೆ ನಮ್ಮ ಹುಡುಗರಿಗೆ ಹೇಳ್ಬಿಟ್ಟ ಶೂಟ್ ಮಾಡಿಬಿಡೋದನ್ನಂತ. ಅದು ಶೂಟಿಂಗ್ ಮಾಡಿದ್ಮೇಲೆ ನಮಗೆ ವಂಡರ್ಫುಲ್ ಈ ಥರನೂ ಮಾತಾಡ್ತಾರ ಜನ. ಈ ಅನಕ್ಷರಸ್ಥ ಏನೂ ಕಲ್ತಿಲ್ಲ ಅಂತೀರಿ, ಸಾಹಿತಿ ಅಂತೀರಿ, ಈ ಥರ ಸ್ಟೇಜ್ ಮೇಲೆ ಮಾತಾಡೋ ಕರೇಜ್ ಅದ. ಅದಕ್ಕೆ ನನ್ನ ತಲೆಯೊಳಗೆ ಏನು ಗೊತ್ತು, ಯಾಕೆ ನಿಮ್ದೊಂದು ಸಂದರ್ಶನ ತಗೋಬಾರ್ದು ನಾನು ಅಂತ ತಿಳ್ಕೊಂಡು ಇವತ್ತು ಇಲ್ಲಿಗೆ ಬಂದಿನಿ ನಾ. ಈಗ ನೀವು ಎಷ್ಟನೇ ವರ್ಷಕ್ಕೆ ಸಾಹಿತ್ಯ ಬರ್ಲಿಕ್ಕೆ ಚಾಲು ಮಾಡಿದ್ರಿ? ನಾನು ಈ 90ರಿಂದ ಈ ಕಡೆ 90ರಿಂದ ಈ ಕಡೆ ಬರೋದು. 30 ವರ್ಷ ಇದ್ ನೀವು 34 ವರ್ಷ ಇಟ್ಟನವ್ರ ಸರ್ ಕಡೆ ಏನ್ ಬನ್ನಿ. ಅವಾಗಿದ್ದ ಅವರು ನನ್ನ ಹಾಡ ನೋಡಿ ಅವ್ನ ಬರ್ದು ಇಡಾಕೊಬ್ಬ ಹುಡುಗನ್ ಹೇಳಿದ್ರು. ಆಮೇಲೆ ಅವ್ನ ಬರ್ಸಾಕ್ ಹೇಳಿದ್ರು, ಬರ್ಸಿ ಇಟ್ಟೇವೆ. ಅದ್ರ ಪುಸ್ತಕ ಮಾಡ್ಬೇಕು ಅನ್ನೋ ಆಸೆ ನನಗೆ. ನನ್ನ ಹಾಡ ಪುಸ್ತಕ ಮಾಡ್ಬೇಕು. ನಮ್ಮ ಇಟ್ಟನವ್ರ ಸರ್ ಏನಂದ್ರು, ಇಲ್ಲ ಈಗ ನಾನು ಪ್ರಿಂಟ್ ಮಾಡಿ 10 ವರ್ಷ ಆಯ್ತು, ಪುಸ್ತಕ ಮಾರಿಲ್ಲ ಅದ್ ಖರೀನ ಸತ್ಯನ. ನೀ ಪಾಪ ರೊಕ್ಕ ಖರ್ಚು ಮಾಡಿ, ನಾ ಬಡವ, ರೊಕ್ಕ ಖರ್ಚು ಮಾಡಿ ನೀ ಯಾಕೆ ಇದು ಮಾಡ್ತಿ ಅಂತ ಅಂದ್ರೆ, ಇಲ್ರಿ ಮಾಡಿಸ್ಬೇಕತ್ ಮಾಡಿ ಹಂಗ ಮಾಡಿ ಹಿಂಗ ಮಾಡಿ ಸಾಲ ಮಾಡಿದೀವಿ. ಏನ ಆ ಪುಸ್ತಕ ಪ್ರಿಂಟ್ ಮಾಡ್ಬೇಕು ಅನ್ನೋ ಹುಚ್ಚು ನನಗೆ. ಆ ಹುಚ್ಚು ಹಿಡಿದದ್ದು ಮಾಡಿಸಿದೀವಿ, ಆ ಪುಸ್ತಕ ಪ್ರಿಂಟ್ ಮಾಡಿಸಿದೀವಿ. ಅದನ್ನ ಬಿಡುಗಡೆ ಮಾಡಿಸೋ ದಿವಸ SR ಪಾಟೀಲ್ರು, SR ಬೀಳಿಗೆ ಅಂತೇಳಿ ನಮ್ಮಲ್ಲಿ ಬೀಳಿಗೆ ಅವ್ರು ಬಾಲಗಾವಿ ಅಂತೇಳಿ ಒಬ್ಬರು DH ಇದ್ರು. 90ರಾಗ ಬಿಜಾಪುರಕ್ಕೆ DH ಓದ್ತಿದ್ರು ಅವ್ರು. 90ರಾಗ ಅವರು ಇಲ್ಲಿ ಬಂದು ನಮ್ಮ ಜಗದೀಶ್ ಶೆಟ್ಟರ್ ಅಂತೇಳಿ, ಅಣಿವೀರಯ್ಯ ಪ್ಯಾಟಿ ಮಠ, ಅವರೆಲ್ಲ ಒಂದಿಷ್ಟು ಹುಡುಗರು ಇದ್ರು. ನಮ್ಮ ಕಿರಣ ಬಾಗಲಕೋಟೆ ಅಂತೇಳಿ ಇಷ್ಟೆಲ್ಲ ಹುಡುಗರು ನಾನು ಬೆನ್ನು ಹತ್ತಿದ್ರು. ಇಟ್ಟನವ್ರ ಸರ್ ಅವ್ರ ಮಾರ್ಗದರ್ಶನದಾಗ ಪುಸ್ತಕ ಬಿಡುಗಡೆ ಮಾಡಿಸಿದ್ರು. ನೀವು ಬರೀ ಹೇಳೋರು, ಅವ್ರೊಬ್ರು ಬರೆಯೋರು? ನಮ್ಮ ಹುಡುಗರು ಬರ್ದಿಟ್ಟು ನಿಮ್ಗೆ ಬರ್ಲಿಕ್ಕೆ ಬರಲ್ಲ? ಅವ್ರು ಬಾರ್ದಿಟ್ರು. ನೀವು ಹೇಳ್ದಂಗ ಅವ್ರು ಬರೆಯೋರು ಬಾರ್ದ್ರು. ಆ ಹುಡುಗರು ರಜಿಯಾ ಸುಲ್ತಾನ್ ಅರಬತ್ತೇಳಿ ಒಂದು ಮುಸಲ್ಮಾನ್ ಹುಡುಗಿ. ಆ ಹುಡುಗಿ ನಾವು ಅದನ್ನ ಎತ್ಕೊಂಡ್ ಅಡ್ಯಾಡ್ತಿದ್ನಿ. ಅದ್ ಮುಂದ್ ಸಾಲಿ ಕಲಿಯಾಕತ್ತಿ ಶಾಣೆ ನನ್ನ ಹಾಡುಗಳು ಆ ಹುಡುಗಿ ಬರೀತಿ. ಆ ಹುಡುಗಿ ಬರೆದ್ರೆ ಮುಂದೆ ಹೇಳ್ತಾನ ಅದು ಎಂತ ಹೆಚ್ಚಿಗೆ ಅಂದ್ರೆ, ಅವ್ರವ್ ಏನಂದ್ರು, ಅಲ್ಲಪ್ಪ ನಾ ಆಕಿ ಎಕ್ಕನ ಹತ್ತಿದ್ನಿ, ನಮ್ಮ ಮನಿ ಮಗ್ಲ ಅವರು ಎಕ್ಕನ ಹತ್ತಿದ್ನಿ. ಮತ್ತೆ ಶಾಲೆ ಹೋಗಿ ಬಂದ್ಗನ ನಾ ಗೆಳೆಗೆ ಹೋಗಿ ಬರವ ಹಾಡ ಬರ್ಸಕ್ ಬಂದ್ಗನ, ಹೌದು ನನ್ನ ಮಗಳು ಲಗ್ನ ಮಾಡ್ಕೊಂಡ ಯಾವ್ರಿಗಾರು ಆದ್ರೆ ಏನ್ ಮಾಡವ ನೀ ಅವಾಗ ಅಂದ್ರ,
ನನ್ನ ಬಾಯಿಗೆ ಏನ್ ಬತ್ತು ಇಲ್ವಾ? ಮತ್ತ ಆಕಿಗೆ ನಮ್ಮೂರ್ ದೇವ್ರ ಪುಣ್ಯಲಿದ್ದ ಆಕಿಗೆ ಗಂಡನ ಇಲ್ಲೇ ಸಿಕ್ಕ್ರ ನೀ ಏನು ಮಾಡಾಕಿ ಅನ್ನಿ. ಅಲ್ಲೇ ಬಿಳಿಕೇರಿ ಅಂತೇಳಿ ಹುಡುಗ ಇಲ್ಲೇ ಅದ ನಾವು ಈಗ ಆಕಿ ಗಂಡನು ಇಲ್ಲೇ ಸಿಕ್ಕ. ಅವ್ರು ಆಕಿನು ಇಲ್ಲಿ ಮೊಮ್ಮಕ್ಳು ಕಂಡಾಳಿಗೆ ಅದೋ ಹುಡುಗಿ ರಜಿಯಾ ಸುಲ್ತಾನ್ ಅವರು ಬರ್ತೇಳಿ ಅವರು ಆ ಹುಡುಗಿ ನನ್ನ ಹಾಡ ಬರ್ದಳು. ಕರಿಯಪ್ಪ ಬಿದ್ರಿ ಬರ್ದ, ನಾಯ್ಕರು ವಕೀಲ್ರು ಅಂತೇಳಿ LS ನಾಯ್ಕರು ವಕೀಲ್ರು ಅಂತ ತೀರ್ಕೊಂಡ್ರು ಅವ್ರು ಬರ್ದ್ರು. ಕಟ್ಟಿಮಣಿ ಡಾಕ್ಟರ್ ಅಂತೇಳಿ ನಮ್ಮಲ್ಲಿ ಆದ್ರ ಅವ್ರು ನನ್ನ ಹಾಡ ಬರ್ದ್ ಕೊಟ್ರು. ವಕೀಲರು ಬರ್ದ್ರು, ಕೋರ್ಟ್ನಾಗ ಜಡ್ಜರು ಬರ್ದ್ರು. ನನ್ನ ಹಾಡುಗಳು ಇವರೇ ಬರ್ದ ಅಂತ ಹೇಳಕ್ಲಿ ಎಲ್ಲರೂ ಹಾಡ ಬರ್ದ್ರು. ಒಟ್ಟು ಎಷ್ಟು ಪುಸ್ತಕ ಬರೆದಿರಿ ನೀವು? 25 ಬುಕ್ಕ ಪ್ರಿಂಟ್ ಮಾಡ್ಸಿದ್ರಿ. 25 ಬುಕ್ ಪ್ರಿಂಟ್ ಮಾಡಿಸಿರಿ. 25 ಬುಕ್ಕ ಪ್ರಿಂಟ್ ಮಾಡಿಸಿದ್ರೆ ನನ್ನ ಬುಕ್ಕಗಳಿಗೆ ಮೊದಲಿನ ಒಳಸಾಲುವರಿ ಬುಕ್ಕಾಗ ಶ್ರೀರಾಮ್ ಇಟ್ಟಣ್ಣ ಅವ್ರ ಮುನ್ನುಡಿ ಬರ್ದ್ರು. ಎರಡನೇ 10 ಬಾ ಪ್ರೀತಿ ಗಾಡಿಗೆ ಪೊಲೀಸ್ ಪಾಟೀಲ್ ಅಂತೇಳಿ ಬನ್ನಟ್ಟಿ ಅವರು ಅವ್ರ ಮುನ್ನುಡಿ ಬರ್ದ್ರು. ಮುಂದ ನಾಗನೂರ್ ಮಠದ ಅಜಾರ್ ಬೆಳಗಾವದವ್ರು ಅವರು ಒಂದು ಮುನ್ನುಡಿ ಬರ್ದ್ರು. ಚನ್ನವೀರ್ ಕಣ್ಮಿ ಅವ್ರು ಬರೆದ್ರು. ಇವಾರ ಅನಂತಮೂರ್ತಿ ಬರ್ದ, ಗಿರೀಶ್ ಕಾರ್ನಾಡ್ ಬರ್ದ, ಚಂದ್ರಶೇಖರ್ ಕಂಬಾರ್ ಬರ್ದ, ದೊಡ್ಡ ರಂಗೇಗೌಡ ಮುನ್ನುಡಿ, ಸಾಸಿ ಮುರಳೆ ಮುನ್ನುಡಿ ಬರ್ದ್ರು. ಇವರೆಲ್ಲರೂ ಮುನ್ನುಡಿ ಬರ್ದು. ಸಿದ್ದೇಶ್ವರ ಅಪ್ಪಗಳು, ರಂಜಾನ್ ದರ್ಗಾ, ಮತ್ತ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಎಲ್ಲರೂ ಮುನ್ನುಡಿ ಬರ್ದ್ರು. ನನಗೆಲ್ಲ ಇವರತ್ತಿಲ್ಲ, ನನಗೆಲ್ಲರೂ ಆ ನನ್ನ ಕೃತಿಗಳಿಗೆ ಮುನ್ನುಡಿ ಬರ್ದ್ರು. ಮತ್ತ ನನ್ನ ಕವಿ ಅಂತೇಳಿ ಗುರ್ತ ಮಾಡಿದ್ರು. ಕಂಬೈನ್ಡ್ ಮಾಡ್ಸಿನಿ ಅಂತಂದ್ರಿ ಪ್ರಿಂಟ್ ಅವು 2 ಬುಕ್ ಸಿಗಬಹುದಾ? ಅದಾನ ಜರ ಕೊಡ್ರಿ ಸರ್. ನೋಡಿ ವೀಕ್ಷಕರೇ, ಸಿದ್ದಪ್ಪಣ್ಣ ಅವರು ಕೆಲವೊಂದು ಬುಕ್ಗಳು 20 ಬುಕ್ಗಳು ಬರೆದಾರೆ. ಕೆಲವೊಂದು ಇದರೊಳಗೆ ಜಮಾ ಮಾಡ್ಯಾರ, ಕೆಲವೊಂದು ಕೂಡಿಸಿ ಇವು ಬೇರೆ ಮಾಡ್ಯಾರ 2. ಒಂದು ಜಾನಪದ ಜಾನಪದ ಜವಾರಿ ಅಂಥೇಳಿ. ಇದು ಜಾನಪದ ಜವಾರಿ. ಇದು ಜಾನಪದ ಜವಾರಿ ಅಂಥೇಳಿ ಈ ಬುಕ್ಕ. ಇದ್ರೊಳಗೆಲ್ಲ ಕಂಬೈಂಡ್ ಅದ. 20 ಬುಕ್ ಬರೆದಾರ, ಸೆಪ್ರೇಟ್ 25 ಬುಕ್ ಬರೆದಾರ. ಅಲ್ಲಿಂದ ಜಾನಪದ ಇತಿಹಾಸ ಕಾವ್ಯ ಇದ್ರೊಳಗೆ ಕಂಬೈಂಡ್ ಮಾಡಿಸಿರಿ ಎಲ್ಲ. ಇನ್ನೊಂದು ಬೇರೆ ನುಡಿಮುತ್ತಿನ ಮಾಲಿ ಒಂದು. ಇದು ಜಾನಪದ ಇತಿಹಾಸ ಕಾವ್ಯ ಮಹಾಕಾವ್ಯ ಅಂದ್ರೆ ಏನೇನ್ ಬರ್ತದೆ? ಏನು ಅಂದ್ರೆ ಇದೆಲ್ಲ ನಮ್ಮ ಹಿಂದಿನ ಜಾನಪದ. ಇದು ಇತ್ತಲ್ಲ, ಕರ್ಬಲ್ ಪದ, ಮತ್ತ ಹಂತಿ ಪದ, ಚೌಡಿಕಿ ಪದ, ಗೀಗಿ ಪದ, ಇವು ಎಲ್ಲ ನಮ್ಮ ರಿವಾಜ್ ಪದಗಳು ಇದ್ದಲ್ಲ ಅಂತಾವು ಎಲ್ಲ ಅದರೊಳಗೆ ಏನೇನ್ ಬರ್ತಿತ್ತು ಇತಿಹಾಸ ಮಹಾಕಾವ್ಯದೊಳಗೆ. ಈ ನಮ್ಮ ಸಮಾಜದೊಳಗೆ ಏನು ಅಡಿಗೆ ಐತೆ ಅನ್ನೋದು ಇದು ಜಾನಪದ ಇತಿಹಾಸದ ಕಾವ್ಯ. ಇದು ಜಾನಪದ ಜವಾರಿ ಅಂತದಲ್ರಿ. ಈ ಜವಾರಿ ಒಳಗೆ ಏನ್ ಬರುತ್ತ್ರಿ? ಜವಾರಿ ಒಳಗ ಬದುಕನ ಇದೆಲ್ಲ ಸಮಾಜದೊಳಗ ಆಗು ಹೋಗುಗಳು, ಅಂಕ ಡಂಕಗಳು ಇವನ್ನೆಲ್ಲ ತಿದ್ದಿ ಬರ್ದದ್ದು. ಮತ್ತ ಒಟ್ 25 ಬುಕ್ಕ ಅದು. ಇದು ಜಾನಪದ ಇತಿಹಾಸದ ಕಾವ್ಯ 26ನೇದ್ದು 27ನೇದ್ದು. ಒಂದು ಬಸವಣ್ಣ ನೆನಪಿನ ಬುತ್ತಿ ಅಂತೇಳಿ ಒಂದು ಬಸವಣ್ಣನ ಬಗ್ಗೆ ಬರ್ದದ್ದು ಅದು. ಹೌದು. ಅಷ್ಟ ನನಗೇನು ಕಲ್ಪನೆ ಬರ್ತೈತಿ, ನನಗೇನು ತಿಳುವಳಿಕೆ ಬರ್ತೈತಿ, ಅವನ್ನೆಲ್ಲ ಬರ್ದ. ನೀವು ಹೇಳೋರು ಇನ್ನೊಬ್ರು ಇವಕ್ಕೆಲ್ಲ ಮುನ್ನುಡಿ ಯಾರ್ಯಾರು ಬರ್ದಾರ ಎಲ್ಲ ಅದ ನೋಡಿ. ಇದು ಗಳಂ ಗುಟುಕ್ ಇದೇನ್ರಿ? ಗಳಂ ಗುಟುಕ್ ಅಂದ್ರ ಇದೆಲ್ಲ ಈ ಸದ್ದ ನಾವ್ ಎಷ್ಟು ಬಾಳೆ ಮಾಡಿದ್ರು ಒಂದಿನ ಗಳಂ ಗುಟುಕ್. ಈ ಬಾಳೆ ನಾವ್ ಎಷ್ಟು ಬಡ್ಕೊಂಡ್ ಬಾಳೆ ಮಾಡ್ತೇವು, ಯಾರ್ಯಾರಿಗೂ ಟೊಪ್ಪಿಗೆ ಹಾಕ್ತೇವು, ಏನೇನೋ ಕತ್ತರಿಸ್ತೇವು, ಏನೇನೋ ಸುಳ್ಳು ಹೇಳ್ತೇವು, ತಗಲು ಮಾಡ್ತೇವು. ನೀ ಏನ್ ಮಾಡಿದ್ರು ಒಂದಿನ ಗಳಂ ಗುಟುಕ್ ಅಂದ್ರೆ ನೀರಾಗ ಮುಣಿಗ್ತ ಅಂತ. ನೀರಾಗ ಮುಣಿಗ ಅದ್ರ ಬಗ್ಗೆ. ಇದು ಮಾಯಿ ಅಂದ್ರೆ ಏನ್ ಬರ್ತದೆ? ಮಾಯಿ ಅಂದ್ರೆ ಈ ಮಾಯಿ ಅಂದ್ರೆ ಏನು ಅಂದ್ರೆ ಈ ಬದುಕನ ಒಂದು ಮಾಯಿ ಐತಿ. ಇದು ಹೆಣ್ಣು ಮಾಯಿ, ಹಣ್ಣು ಮಾಯಿ, ಮಣ್ಣು ಮಾಯಿ, ಇವೆಲ್ಲ ಮಾಯಿ ಅದಾವಲ್ಲ, ಇವೆಲ್ಲ ಮಾಯಿ ಅದಾವ. ಒಂದಿನ ಈ ಮಾಯಕ್ಕ ಮರಳಾಗಿವು. ಇದೇ ನಮಗ್ ಹತ್ತಿದ್ದಲ್ಲ, ಹೊಂದಿದ್ದಲ್ಲ, ಅದು ಮಾಯಕ್ ಮರಳಾಗಿವಿ. ಮತ್ತೆ ಇದು ಯಾವ್ದು? ಕೆರೆಯ ನೀರು ಕೆರೆಗೆ ಚೆಲ್ಲಿನಿ. ಕೆರೆ ನೀರು ಅಂದ್ರೆ ನನ್ನ ಹಂತಿಯಲ್ಲಿ ಏನಾಯ್ತಲ್ಲ ಅದು ಜನರಿಗೆ ಕೊಟ್ಟಿನಿ ಅನ್ನೋದು. ತಿರುಕರು ತಿರುಕರು ಅಂದ್ರೆ ನಾವೆಲ್ಲರೂ
ಆಸೆಕ್ ಬಿದ್ದು ಏನೇನೋ ಮಾಡಾಕ ದಿನ ಬೇಡ್ಕೋತಾ ಇರ್ತೇವಲ್ಲ ಅದು ತಿರ್ಕರು. ಅಚ್ಚಾ ಅಚ್ಚಾ, ಆಸೆಗೆ ಬಿದ್ದು ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ.